ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಫಲಿತಾಂಶ ಬಂದಿದೆ. ಕೇರಳದಲ್ಲಿ ನಾವು ನೇರ ಸ್ಪರ್ಧೆ ಇದ್ದಂತಹ ರಾಜ್ಯ, ಕಾಂಗ್ರೆಸ್ನ ಮುಖಂಡತ್ವದಲ್ಲಿ ಅಲ್ಲಿ ಚುನಾವಣೆ ನಡೆದಿರ್ತಕ್ಕಂಥದ್ದು, ಕಾಂಗ್ರೆಸ್ ಲೆಡ್ UDF. ಅಲ್ಲಿ ನಮಗೆ ಭಾಳ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ವಿ. ನಿರೀಕ್ಷೆಗೆ ಮೀರಿ ನಮಗೆ ಯಶಸ್ಸು ಅಲ್ಲಿ ಸಿಕ್ಕಿದೆ ಕೇರಳದಲ್ಲಿ. ತಮಿಳ್ನಾಡಿನಲ್ಲಿ ಎಲ್ಲರದು ಸಮೀಕ್ಷೆ ಇದ್ದಿದ್ದು DMK ಮತ್ತೆ ಅಲ್ಪ ಮಾರ್ಜಿನಲ್ಲಾದರೂ DMK ಮತ್ತೆ ಬರುತ್ತೆ ಅಂತ ಎಲ್ಲರದು ಒಂದು ನಿರೀಕ್ಷೆ ಇತ್ತು. ಆದರೆ ತಮಿಳ್ನಾಡಿನಲ್ಲಿ ನಾವು ಯಾವುದು ಪಕ್ಷದ್ದು ಪ್ಲಸ್ಸು ಮೈನಸ್ಸು ಅನ್ನೋದಕ್ಕಿಂತ ಅಲ್ಲಿ ಒಂದು ಯುವ ಸಮುದಾಯ ಒಂದು ಬದಲಾವಣೆಯನ್ನು ಬಯಸಿದೆ. ಅದನ್ನು ನಾವು ಒಪ್ಕೊಳ್ಬೇಕು. ಅಲ್ಲಿ ರಾಜಕೀಯ ವಿಶ್ಲೇಷಣೆಗಿಂತ ಸಮಾಜದ ಒಂದು ಬದಲಾವಣೆ ಅಲ್ಲಿ ಜನ ಬಯಸಿದ್ದಾರೆ. ವಿಶೇಷವಾಗಿ ಯುವಕರು ಏನೋ ಒಂದು ಹೊಸತನವನ್ನು ನಿರೀಕ್ಷೆ ಇಟ್ಕೊಂಡು ಒಂದು ಹೊಸ ಅಧ್ಯಾಯವನ್ನು ಆರಂಭ ಮಾಡಿದ್ದಾರೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ನಾವು ನೋಡಿದಾಗ ಈ ಒಂದು ಜನ್ರೇಷನ್, ಈ ಒಂದು ಪೀಳಿಗೆಯಲ್ಲಿ ಒಂದು ರಾಜಕೀಯ ಬದಲಾವಣೆ ಅಂತಂದರೆ ಈ ಚುನಾವಣೆಯಲ್ಲಿ ತಮಿಳ್ನಾಡಿನಲ್ಲಿ ಆಗಿರೋದನ್ನು ನಾವು ನೋಡ್ತೇವೆ. ಇನ್ನು ಬಿಟ್ಟ ಹಾಗೆ ಬೆಂಗಾಲ್ನಲ್ಲಿ ಈಗ 10 ವರ್ಷದಿಂದ ಅವರು ಪ್ರಯತ್ನ ಮಾಡಿ ಈಗ BJPಯವರು ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ನಿಮಗೂ ಗೊತ್ತು, ನಮಗೂ ಗೊತ್ತು, ಅಲ್ಲಿ CBI, ED, ಇನ್ಕಮ್ ಟ್ಯಾಕ್ಸು ಎಲ್ಲ, ಎಲೆಕ್ಷನ್ ಕಮಿಷನ್ನು, SIR ಇವೆಲ್ಲನೂ ಕೂಡ ದುರುಪಯೋಗ ಮಾಡಿಕೊಂಡು ಇವತ್ತು ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಮಮತಾ ಬ್ಯಾನರ್ಜಿ ಅವ್ರಿಗೆ ಅಲ್ಲಿ ಕೊಡಬಾರದ ಹಿಂಸೆ ಕೊಟ್ಟು ಅವ್ರನ್ನ ಕೈ ಕಾಲು ಕಟ್ಟಾಕಿ ಎಲ್ಲ ದೃಷ್ಟಿಯಲ್ಲೂ ಕೂಡ ಇವತ್ತು BJPಯಲ್ಲಿ ಅಧಿಕಾರಕ್ಕೆ ಬಂದಿರಬಹುದು. ಆದರೆ ನನ್ನ ಪ್ರಕಾರ ನ್ಯಾಯ ಧರ್ಮಯುತ ಮಾರ್ಗದಲ್ಲಿ ಅವರು ಬಂದಿಲ್ಲ. ಅವರ ಕೈಯಲ್ಲಿದ್ದಂತಹ ಅಧಿಕಾರ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಇಲ್ಲಿ ನಾವು ಜನ ಮನ್ನಣೆಯನ್ನು ನಾವು ಒಪ್ಪಲೇಬೇಕು. ಜನ ಕೊಟ್ಟಂಥ ತೀರ್ಪನ್ನು ನಾವು ಗೌರವಿಸಬೇಕು. ಅದನ್ನು ಸಮಚಿತ್ತದಿಂದ ನಾವು ಸ್ವೀಕಾರ ಮಾಡ್ತೇವೆ. ಕೇರಳದಲ್ಲಿ ನಮಗೆ ಭಾಳ ನಿರೀಕ್ಷೆ ಇತ್ತು. ನಿರೀಕ್ಷೆಗಿಂತ ಮೀರಿ ಉತ್ತಮ ಫಲಿತಾಂಶ ಕಾಂಗ್ರೆಸ್ಗೆ ಬಂದಿರೋದು ಸ್ವಲ್ಪ ಮಟ್ಟಿಗೆ ನಮಗೆ ಸಮಾಧಾನ, ಸಂತೋಷವನ್ನು ತಂದುಕೊಟ್ಟಿದೆ.